ರಾಜ್ಯ ಸರ್ಕಾರ ಏಕರೂಪ ಸಿನಿಮಾ ಟಿಕೆಟ್ ದರ ಪಾಲಿಸುವಂತೆ ಆದೇಶ ಮಾಡಿದ್ದು, ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರ 200 ರೂಪಾಯಿ ದಾಟುವಂತೆ ಇಲ್ಲ ಅಂತ ಖಡಕ್ ಸೂಚನೆಯನ್ನ ನೀಡಿತ್ತು. ಈ ವಿಚಾರ ಕೇಳಿ ಸಿನಿಪ್ರಿಯರಿಗೆ ಸಂತೋಷವಾಗಿತ್ತು. ಅದರಂತೆ ರಾಜ್ಯ ಫಿಲ್ಮ್ ಚೇಂಬರ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದೆ. ಜೊತೆಗೆ ಕೆಲವು ಅನುಮಾನಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಏಕರೂಪ ಸಿನಿಮಾ ಟಿಕೆಟ್ ದರ 10 ವರ್ಷದ ಪ್ರಯತ್ನದ ಫಲ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಟಿಕೆಟ್ ದರ 200 ರೂಪಾಯಿ ಫಿಕ್ಸ್. ರಾಜ್ಯ ಸರ್ಕಾರದ ಆದೇಶಕ್ಕೆ ಸಿನಿಪ್ರಿಯರು ಫುಲ್ ಖುಷ್. ಕರ್ನಾಟಕ ಸರ್ಕಾರ ಏಕರೂಪ ಸಿನಿಮಾ ಟಿಕೆಟ್ ದರ ನಿಗದಿ ಮಾಡಿ ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯದ ಎಲ್ಲ ಸಿನಿಮಾ ಮಂದಿರಗಳಲ್ಲೂ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯದ ಯಾವುದೇ ಸಿನಿಮಾ ಮಂದಿರದಲ್ಲೂ ಟಿಕೆಟ್ ದರ 200 ರೂಪಾಯಿ ದಾಟುವಂತೆ ಇಲ್ಲ ಅಂತ ಆದೇಶವನ್ನು ಕೂಡ ಹೊರಡಿಸಿದೆ. ಕನ್ನಡ ಮಾತ್ರವಲ್ಲ, ಎಲ್ಲ ಭಾಷೆಯ ಸಿನಿಮಾಗಳಿಗೂ ಕೂಡ ಈ ನಿಯಮ ಅನ್ವಯ ಆಗಲಿದೆ ಅಂತ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿತ್ತು. ಆದರೆ ಈ ಆದೇಶವನ್ನ ಸಿನಿಮಾ ರಂಗದ ಕೆಲವರು ಸ್ವಾಗತಿಸಿದ್ರೆ, ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಹಾಗೂ ಕೆಲ ನಟರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗಿತ್ತು. ಇದೀಗ ರಾಜ್ಯ ಫಿಲ್ಮ್ ಚೇಂಬರ್ ಪ್ರೆಸ್ ಮೀಟ್ ಅನ್ನ ನಡೆಸಿ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದೆ. ಸಿನಿಮಾ ಟಿಕೆಟ್ ದರಗಳನ್ನ ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರಾ ಗೋವಿಂದು, ಇದು 10 ವರ್ಷದ ಸತತ ಹೋರಾಟಕ್ಕೆ ಸಿಕ್ಕ ಜಯ. ಸಿನಿಮಾ ಟಿಕೆಟ್ ದರಗಳಲ್ಲಿ ಏಕರೂಪತೆ ಇರಬೇಕು, ದರಗಳನ್ನ ಇಳಿಸಬೇಕು ಅಂತ 2015ರಿಂದಲೂ ಕೂಡ ನಾವು ಮನವಿಯನ್ನ ಮಾಡಿಕೊಂಡೇ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕನ್ನಡದ ಪ್ಯಾನ್ ಇಂಡಿಯನ್ ಸಿನಿಮಾಗಳು ಬಂದ್ರೆ ಆ ಸಿನಿಮಾಗಳಿಗೆ 200ರಿಂದ 300 ರೂಪಾಯಿವರೆಗೂ ಟಿಕೆಟ್ ದರ ಹೆಚ್ಚಿಸಿಕೊಡುವಂತೆ ಅವಕಾಶವನ್ನು ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗದ ಸಮಸ್ತ ಚಿತ್ರರಂಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಮ್ಮ ಜೊತೆ ಇದ್ದಿದ್ದಕ್ಕೆ. ಹಾಗಾಗಿ ಇವಾಗ ವಾಣಿಜ್ಯ ಮಂಡಳಿ ಇವತ್ತು ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ. ನಮ್ಮ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಏಕರೂಪ ಇದು ಟಿಕೆಟ್ ದರ ಜಾರಿಯಾಗಿದೆ. ಆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾಗಿ ಮಾಜಿ ಅಧ್ಯಕ್ಷರುಗಳು ಆಗಾಗ ಬಂದು ಸಲಹೆಯನ್ನು ಕೊಟ್ಟು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಒಂದು ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಈಗ ಸಂಕಷ್ಟದಲ್ಲಿದೆ. ನಿರೀಕ್ಷಿತ ಪ್ರಮಾಣದ ಪ್ರೇಕ್ಷಕರು ಬಾರದೆ ಇರೋದು, ಅನೇಕ ಸಿನಿಮಾ ಮಂದಿರಗಳನ್ನ ಮುಚ್ಚಲಾಗಿದೆ. ಕರ್ನಾಟಕದಲ್ಲಿಯೇ ಪರಭಾಷೆ ಸಿನಿಮಾಗಳು ಬಹುಕೋಟಿ ರೂಪಾಯಿಯನ್ನ ಮಾಡ್ಕೊಳ್ತಿವೆ. ಪರಭಾಷೆ ಸಿನಿಮಾಗಳ ಟಿಕೆಟ್ಗಳು 1000 ರೂಪಾಯಿ ಮೀರಿದ ಉದಾಹರಣೆ ಕೂಡ ಇದೆ. ಆದ್ರಿಂದ ಟಿಕೆಟ್ ಬೆಲೆ ಕಡಿಮೆ ಆಗಬೇಕು ಅನ್ನೋದು ಬಹುದಿನಗಳ ಬೇಡಿಕೆಯಾಗಿತ್ತು. 2025-26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ಈ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಇದೀಗ ರಾಜ್ಯ ಸರ್ಕಾರದ ಈ ಆದೇಶವನ್ನ ಸ್ವಾಗತಿಸಿದೆ ವಾಣಿಜ್ಯ ಮಂಡಳಿ. ಈ ಬಗ್ಗೆ ಮಾತನಾಡಿದ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು, ರಾಜ್ಯ ಸರ್ಕಾರದ ಆದೇಶವನ್ನ ವಾಣಿಜ್ಯ ಮಂಡಳಿ ಸ್ವಾಗತಿಸಿದೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ. 15 ದಿನಗಳ ಬಳಿಕ ಕಾಲಾವಕಾಶ ಕೊಟ್ಟಿದೆ. ಯಾರು ಕೂಡ ಇದಕ್ಕೆ ತಕರಾರು ಮಾಡಬಾರದು. ಎಲ್ಲ ಒಕ್ಕೂಟ ಹಾಗೂ ಸಿನಿಮಾ ಮಂದಿ ಇದನ್ನ ಸ್ವಾಗತ ಮಾಡಿದ್ದೀವಿ. ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಮಾನ್ಯ ಜನ ಬರೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಈಗ ಎಲ್ಲವೂ ಸರಿ ಹೋಗಿದೆ ಅಂತ ಹೇಳಿದ್ರು. ಅಷ್ಟೆಲ್ಲ ಕೊಟ್ಟು ಯಾಕೆ ನೋಡೋದಪ್ಪ, ಮೊಬೈಲಲ್ಲಿ ನೋಡ್ಬಿಡೋಣ. ಒಂದು ಸಾಮಾನ್ಯ ಜನ ಒಳ್ಳೆ ನಮ್ಮ ಥಿಯೇಟ್ರಲ್ಲಿ ನೋಡಬೇಕು, ಅಲ್ಲಿ ಕೂತ್ಕೊಂಡಾಗ ಎಂಜಾಯೇ ಬೇರೆ. ಆ ಥರ ಅವ್ರಿಗೆ ಹಿಡ್ತಾ ಇಲ್ಲ ಈ ರೇಟ್ಗಳಲ್ಲಿ. ಹಾಗಾಗಿ ಅವರು ನಮ್ಮ ಒಂದು ಏನು ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಸಿನಿಮಾ ನೋಡಬೇಕು ಅನ್ನೋದು ದೃಷ್ಟಿಯಿಂದ ಇವ್ರು ಮಾಡಿರೋದು. ಏನು ನಮ್ಮ ಇಂಡಸ್ಟ್ರಿ ಕಡೆಗೆ ಒಂದು ಕಡೆ ಆದರೆ ಜನತೆಗೂ ಅನುಕೂಲ ಆಗಲಿ ಅಂತೇಳಿ ಮಾಡಿರೋದು. ನಮ್ಮದು ಏನು ಇವತ್ತು 200 ರೂಪಾಯಿ ಅಂತ ಮಾಡಿದ್ವಲ್ಲ, ಏಕಾಏಕಿ ಡೌನ್ ಆಗೋಗ್ಬಿಡ್ತಾಯಿದೆ ಎಲ್ಲ ರೇಟ್ಗಳು. ಎಲ್ಲ ರೇಟ್ ಆಟೋಮೆಟಿಕ್ಕಾಗಿ ಡೌನ್ ಆಗತ್ತೆ. ಅದು ಮುಂದೆ ಅವ್ರಿಗೆ ಬರುತ್ತೆ. ಏನು ಹೆಚ್ಚಿನ ಜನ ನೋಡಿದಾಗ ಸೇರ್ ಅಮೌಂಟಾಗಿ ಬರುತ್ತೆ. ಒಟ್ಟಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಗ್ಗಿಲ್ಲದೆ ಏರಿಕೆ ಆಗ್ತಿದ್ದ ಟಿಕೆಟ್ ಬೆಲೆಗೆ ಸರ್ಕಾರ ಬ್ರೇಕ್ ಹಾಕಿದೆ.
ಆ ಸುದ್ದಿ ಸಿನಿಮಾ ಪ್ರಿಯರಿಗೆ ಖುಷಿ ತಂದಿದೆ. ಇನ್ಮುಂದೆ ಪ್ರೇಕ್ಷಕರಿಗೆ ಟಿಕೆಟ್ ಬೆಲೆಯ ಹೊರೆ ಕಡಿಮೆ ಆಗಲಿದೆ. ಇದರಿಂದ ಚಿತ್ರಮಂದಿರ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ತುಂಬಿ ತುಳುಕುವ ನಿರೀಕ್ಷೆ ಇದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.